ಕಾವೇರಿ ನಮ್ಮ ಮನೆಯಲ್ಲಿದ್ರೆ ನಿನ್ನ ಮದುವೆ ಇನ್ನೂ ಚೆನ್ನಾಗಾಗತ್ತೆ. ಯಾಕೆ ಹೇಳು? ನಮ್ಮ ಎಲ್ಲರ ಕೆಲಸ ಜವಾಬ್ದಾರಿಗಳನ್ನ ಅವಳು ತಗೊಂಡು ನಮಗೆ ಟೆನ್ಷನ್ ಕಮ್ಮಿ ಮಾಡ್ತಾಳೆ. ನೀವೆಲ್ಲರೂ ಆ ಹುಡುಗಿನ ಕಂಡ್ರೆ ಯಾಕೆ ಇಷ್ಟೊಂದು ಹರಿ ಹಾಯ್ತಿದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಟೆನ್ಷನ್ ಕಡಿಮೆ ಆಗೋಗಿದ್ದಿದ್ರೆ ಎಲ್ಲರೂ ಯಾಕೆ ಈಗ ಆಡ್ತಿದ್ರು ಮಾವ? ಅವಳನ್ನ ನೋಡಿದ್ರನ ರಕ್ತ ಕುದಿಯುತ್ತೆ, ಕೋಪ ಬರುತ್ತೆ. ಯಾರದೇ ರಕ್ತ ಕುದೀಲಿ, ಯಾರದೇ ರಕ್ತ ತಣ್ಣಗಾಗ್ಲಿ, ನನ್ನ ನಿರ್ಧಾರ ಬದಲಾಗಲ್ಲ. ಹಾಗೆ ಅನಿಕಾ, ಇವಳಿಂದ ನಿನ್ನ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಆಗದೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ನಿನ್ನ ಮದುವೆನ ಚೆನ್ನಾಗಿ ಮಾಡೋದು ನನ್ನ ಕರ್ತವ್ಯ. ನೆನಪಿರ್ಲಿ. ನಾಣಿ, ಅಮ್ಮ. ನನಗೆ ಒಂದು ಚಿಲ್ಡ್ ಬಾದಾಮ್ ಮಿಲ್ಕ್ ನನ್ನ ರೂಮಿಗೆ ತಗೊಂಡ್ ಬಾ. ಸರಿ ಅಮ್ಮ, ಬಾದಾಮ್ ಜೊತೆ ಕೇಸರಿ ಸಹ ಹಾಕಿ ತರ್ತೇನೆ, ಆಯ್ತಾ? ಓ, ಪುತ್ತೂರು ಮಹಾಲಿಂಗೇಶ್ವರ ವಾರಿಗೇಸರು. ಏ ನಾಣಿಮಣಿ, ನನಗೂ ಒಂದು ತಗೊಂಬರ. ಎಲ್ರೂ ಕೇಳಿಸ್ಕೊಳ್ಳಿ. ಇನ್ಮೇಲೆ ಕಾವೇರಿನ ಯಾರು ಏನು ಕೇಳಬಾರ್ದು, ಏನು ಅನ್ನಬಾರ್ದು. ಅವಳ ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗ್ಯಾರಿಗೂ ಇಲ್ಲ. ಇನ್ಮೇಲೆ ಈ ಮನೇಲಿ ಇವಳು ನನ್ನ ಜೊತೆಲೇ ಇರ್ತಾಳೆ. ಇದು ಈ ಮನೆ ಯಜಮಾನಿಯಾಗಿ ನಾನ್ ತಗೊಂಡಿರೋ ಡಿಸಿಷನ್. I hope I'm clear with it. Bama. ಅಲ್ಲ, ಅಜ್ಜಿ ಯಾಕೆ ಇವಳನ್ನ ಇಷ್ಟೊಂದು ವಹಿಸ್ಕೊಂಡು ಬರ್ತಾರೆ? ಮನೆಯವ್ರು ಎಲ್ಲರೂ ಹೀಗೆ ಬೈದು ವಿರೋಧಿಸಿದ್ರು ಅವಳನ್ನ ಯಾಕೆ ಇಷ್ಟೊಂದು ಪ್ರೊಟೆಕ್ಟ್ ಮಾಡ್ತಾರೆ? ಇಲ್ಲ, ಸಮಥಿಂಗ್ ಈಸ್ ರಾಂಗ್. ಇಲ್ಲೇನೋ ನಡೀತಿದೆ. ಈ ಅಜ್ಜಿ ಹತ್ರ ತುಂಬಾ ಸೀಕ್ರೆಟ್ಸ್ ಇದೆ. ಬಟ್ ಈ ಕಾವೇರಿ ಸೀಕ್ರೆಟ್ಸ್ನ ನಾನು ಓಪನ್ ಮಾಡಲೇಬೇಕು. ಕೂತ್ಕೋ ಕಾವೇರಿ. ನೋಡ್ ಕಾವೇರಿ, ಈ ಮನೆ ಸೊಸೆಯಾಗಿ ಇವತ್ತು ಈ ಮನೆ ಒಳಗೆ ನೀನು ಬಂದಿದ್ಯಾ. ಇನ್ ಮುಂದೆ ಯಾವುದಕ್ಕೂ ನೀನು ಚಿಂತೆ ಮಾಡಬೇಡ. ಅಗಸ್ತ್ಯ, ನೀನು ಇಬ್ರು ಒಂದೇ ಮನೇಲಿರ್ತೀರ. ಹಾಗೆ ನಿನ್ನ ಸಪೋರ್ಟ್ಗೆ ನಿನ್ನ ಗಂಡ ನಿನ್ನ ಜೊತೆಲೇ ಇರ್ತಾನೆ. ಧೈರ್ಯವಾಗಿರು. ಆದ್ರೆ ಮನೇಲಿ ನನ್ನಿಂದ ಗಲಾಟೆ ಆಯ್ತಲ್ಲ ಅಜ್ಜಿ. ಕಾವೇರಿ, ಅದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ನಿನ್ನ ಸಪೋರ್ಟ್ಗೆ ನಿನ್ ಗಂಡನೇ ನಿನ್ ಜೊತೆಗಿದ್ದಾನಲ್ವಾ? ನಿನ್ನ ಜೀವನದಲ್ಲಿ ಈ ತರ ಘಟನೆಗಳು ಮುಂದೆ ಬೇಕಾದಷ್ಟು ಬರುತ್ತೆ. ಅದನ್ನೆಲ್ಲವನ್ನ ನೀನು ಧೈರ್ಯವಾಗಿ ಎದುರಿಸ್ಬೇಕಮ್ಮ. ಹೌದು, ಆದ್ರೆ ನಂಗೊಂದು ಭಯ ಕಾಡ್ತದ. ಇನ್ನೇನ್ ಭಯ ಕಾವೇರಿ ನಿನ್ಗೆ? ನಮ್ಮ ಊರಲ್ಲಿ ಕಳ್ಳರು ನನ್ನ ಮಾಂಗಲ್ಯನ ಕಳ್ತನ ಮಾಡೋದಕ್ಕೆ ನೋಡಿದ್ರಲ್ಲ, ಆಗ ನನಗೆ ತುಂಬಾ ಭಯ ಆಗಿತ್ತು ಅಜ್ಜಿ. ಅಗಸ್ತ್ಯ ಸರ್ಗೆ ಇಲ್ಲಿ ಏನಾಗಿದೆಯೋ ಏನು ಅಂತ. ಅದಕ್ಕೆ ಅಜ್ಜಿ ಹೋಗಿ ನನ್ನ ಜಾತಕನ ಜ್ಯೋತಿಷಿಗಳಿಗೆ ತೋರಿಸ್ಕೊಂಡು ಬಂದಿದ್ದಾರೆ. ಅವರು ನನ್ನ ಮಾಂಗಲ್ಯಕ್ಕೆ ಕಂಟಕ ಇದೆ ಅಂತ ಹೇಳಿದಾರಂತೆ. ಈ ವಿಷಯನ ಶಾಂತಮ್ಮ ನನಗೂ ಹೇಳಿದ್ರು. ನೀನು ಮತ್ತು ಅಗಸ್ತ್ಯ ಒಟ್ಟಿಗೆ ಇರೋದೇ ಪರಿಹಾರ ಅಂತ ಹೇಳಿದ್ದಾರೆ ತಾನೆ. ಇದೆಲ್ಲ ಆಗಿದ್ದು ಒಳ್ಳೇದಕ್ಕೆ ಅಂತ ಅನ್ಕೋ ಕಾವೇರಿ. ನೋಡು, ನಿನಗೆ ಏಟಾಗಿದೆ ಅಂತ ತಾನೆ
ಅಗಸ್ತ್ಯ ಇಷ್ಟು ಬೇಗ ಈ ಮನೆಗೆ ನಿನ್ನ ಕರ್ಕೊಂಡು ಬಂದಿದ್ದು? ಇನ್ಮೇಲೆ ನೀವಿಬ್ರು ಒಟ್ಟಿಗೆ ಇರ್ತೀರಿ ಅಂದಮೇಲೆ ನಿನ್ನ ಮಾಂಗಲ್ಯಕ್ಕೆ ಯಾವ ಕಂಟಕನೂ ಬರಲ್ಲ. ನೀನೇನು ಹೆದರ್ಕೋಬೇಡ, ನಿನ್ ಜೊತೆಲಿ ನಾವೆಲ್ಲರೂ ಇದ್ದೀವಿ. ಅದು ಯಾವುದಕ್ಕೂ ನೀನು ಯೋಚನೆ ಮಾಡಬೇಡ. ನೋಡು, ನಿನ್ನ ಸಪೋರ್ಟ್ಗೆ ಅಮ್ಮ, ನಾನು, ನಿನ್ನ ಗಂಡ ಯಾವಾಗಲೂ ನಿನ್ನ ಜೊತೆಗಿರ್ತೀವಿ. ನೀನು ಈ ಮನೇಲಿಲ್ದೆ ಯಾರ್ಯಾರೋ ಬಂದು ಮನೆಗೆ ಸೇರ್ಕೊಂಡಿ. ಅದು ಅಲ್ಲದೆ ನನ್ನ ಮಗಳು ಮದುವೆ ನಡೆಯೋ ಸಂದರ್ಭದಲ್ಲಿ ಮನೆ ಸೊಸೆ ಆದ ನೀನೇ ಮನೇಲಿಲ್ದೆ ಮದುವೆ ಮಾಡೋದು ಏನ್ ಚೆನ್ನಾಗಿರತ್ತೆ ಹೇಳು? ಹೇಗೋ ನಮ್ಮ ಅಗತ್ಯ ಸರಿಯಾದ ಸಮಯಕ್ಕೆ ಮನೆ ಸೊಸೆನ ಮನೆ ಕರ್ಕೊಂಬಂದ್ಬಿಟ್ಟ. ನಮಗಂತೂ ಈಗ ತುಂಬಾ ಸಮಾಧಾನ ಆಯ್ತಮ್ಮ. ನೋಡು ಕಾವೇರಿ, ನೀನು ಅಗಸ್ತ್ಯ ಇಬ್ರು ನನ್ನ 2 ಕಣ್ಣುಗಳ ಹಾಗೆ. ಇನ್ಮೇಲೆ ಇದು ನಿನ್ ಮನೆ ಕಣಮ್ಮ. ನೀನ್ ಆರಾಮಾಗಿರ್ಬೇಕು. ಅಜ್ಜಿ, ಇಲ್ಲಿ ಎಲ್ರೂ ಖುಷಿಯಾಗಿ ಸಂತೋಷವಾಗಿರ್ಬೇಕಾಗಿರೋ ಸಮಯ. ಆದ್ರೆ ನಾನ್ ಬಂದು ಇವರೆಲ್ರೂ ನೆಮ್ಮದಿ ಹಾಳಾಯ್ತಾ ಅಂತ, ಅದ್ರಲ್ಲೂ ಅವರೆಲ್ಲ ಏನೇನೋ ಹೇಳ್ತಾರೆ. ಅದಕ್ಕೆಲ್ಲ ಯಾಕಮ್ಮ ತಲೆ ಕೆಡಿಸ್ಕೋತೀಯ? ನೀನು ಅವ್ರ ಹತ್ರ ಮಾತಾಡೋದು, ಅವ್ರಿಗೆ ಸಮಜಾಯಿಸಿ ಕೊಡೋದು, ಅದಕ್ಕೆಲ್ಲ ಟೈಮೇ ಇಲ್ಲ. ನಾಳೆಯಿಂದಾನೇ ಮದುವೆ ಕೆಲಸಗಳೆಲ್ಲ ಶುರು ಆಗ್ಬಿಡುತ್ತೆ. ಎಲ್ಲರೂ ಅದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಬೇಡ. ಓಕೆ? ಬಿ ಹ್ಯಾಪಿ, ನೋ ಬಿ ಪಿ. ಎಲ್ಲ ಸರಿ ಹೋಯ್ತಲ್ಲ? ಎಲ್ಲಿ ನಗು ನಗು ನಗು. ಹೀಗೆ ಯಾವಾಗ್ಲೂ ನಗನಗುತ್ತಾ ಇರಬೇಕು, ಗೊತ್ತಾಯ್ತಾ? ಅಗತ್ಯ, ನೀವ್ ಯಾಕೆ ಆ ಕಾವೇರಿನ ಮನೆ ಕರ್ಕೊಂಡ್ ಬಂದ್ರಿ? ನಾವೆಲ್ಲರೂ ಎಷ್ಟು ನೆಮ್ಮದಿಯಾಗಿದ್ವಿ. ಅದು ಈ ಟೈಮಲ್ಲಿ ಅವಳನ್ನ ಕರ್ಕೊಂಡ್ ಬರ್ಬೇಕಾಗಿತ್ತಾ? ಅವಳಿಂದಾನೆ ಈ ಮನೆ ನೆಮ್ಮದಿ ಹಾಳಾಗೋದು ಅಂತ ಗೊತ್ತಿಲ್ವಾ ನಿಮ್ಗೆ? ಸುಮ್ನೆ ಯಾಕೆ ಕೂಗಾಡ್ತೀರಾ ಬೃಂದ? ಸುಮ್ನೆ ಅವ್ರನ್ನ ಬೈತೀರಾ? ಕಾವೇರಿ ಅವರಿಂದ ನಿಮ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವಿರಿ. ಅವರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಇದಕ್ಕೆ ನಾನು ಗ್ಯಾರಂಟಿ. ನೋಡಿದ್ಯಾ ನೀ ನನಗೆ ಯಾಕೆ ಸಿಟ್ಟು ಬರುತ್ತೆ ಅಂತ ಕೇಳ್ತೀಯಲ್ಲ? ಅಗಸ್ತ್ಯ ಈ ರೀತಿ ಮಾತಾಡೋದಕ್ಕೆ ನನಗೆ ಸಿಟ್ಟು ಬರೋದು. ಮತ್ತಿನ್ನೇನು ಮಾಡಲಿ ನಾನು? ವಿವೇಕ್, ಅದು ಹಾಗಲ್ಲ. ಯಾಕೆ ಎಲ್ಲರೂ ಮೂಡ್ ಆಫ್ ಮಾಡ್ಕೊಂಡಿದ್ದೀರಾ? ಅಗಸ್ತ್ಯನೇ ಹೇಳ್ತಾ ಇದ್ದಾನಲ್ವಾ, ಕಾವೇರಿಯಿಂದ ನಮಗೇನು ತೊಂದರೆ ಆಗಲ್ಲ ಅಂತ. ಹೋಗ್ಲಿ ಬಿಡಿ, ಯಾರು ತಲೆ ಕೆಡ್ಸ್ಕೋಬೇಡಿ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಇಷ್ಟು ದಿನ ಈ ಮನೆಯಲ್ಲಿ ಜಗಳ ನಡೀತಿದ್ದಿತ್ತೆ ಅವಳಿಂದ. ಅವಳಿ ಮನೆಯಲ್ಲಿ ನಿಲ್ದಿದ್ದಾಗ ನಾವೆಲ್ಲ ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಿದ್ವಿ. ಇವಾಗ ಎಲ್ಲರೂ ಹಾಳಾಗುತ್ತೆ. ಅಷ್ಟು ಅಲ್ದೆ ಅಗಸ್ತ್ಯನೇ ಹೋಗಿ ಅವಳನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಸಿಗ್ನಲ್ ಗಾರ್ಡ್ ಹೋಗಿದ್ದನ್ನ ನಾವೆಲ್ಲ ನೋಡಿದೀವಿ. ಹಾಗೆಲ್ಲ ಏನೂ ಆಗಲ್ಲ ವೃಂದ. ಅತ್ತೆನೇ ಅವಳನ್ನ ನೋಡ್ಕೋತಾರೆ ಬಿಡು. ನಾವೆಲ್ಲರೂ ಸುಮ್ಮನೆ ಇದ್ಬೇಡ.